ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬೆಳಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಇವತ್ತು ಪಾಟ್ಸ್, ಇಂಡೋರ್ ಪ್ಲಾಂಟ್‌ಗಳ್ನೆಲ್ಲ ಹೊರಗಡೆ ಇಡೋಣ ಅಂತ. ಸೊ, ಅದೇ ಕೆಲಸ ಆಯಿತು. ಒಂದು 10 ನಿಮಿಷ ಮನೇಲಿರೋ ಎಲ್ಲ ಇಂಡೋರ್ ಪ್ಲಾಂಟ್‌ಗಳ್ನ ಬಿಸಿಲಿಗಿಟ್ಟಿದ್ದೀನಿ ಇವತ್ತು. ಒಂದು ಅರ್ಧ ಗಂಟೆ ಇಲ್ಲ 1 ಅವರು ಕೆಲವೊಮ್ಮೆ ನಾನು ಸಂಜೆ ತನಕನೂ ಬಿಡ್ತೀನಿ. ಸೊ, ತುಂಬ ಬಿಸಿಲಿದ್ರೆ ಒಳಗಡೆ ಎತ್ತಿಡ್ತೀನಿ. ಇಂಡೋರ್ ಪ್ಲಾಂಟ್‌ನ ಸ್ವಲ್ಪ ಅವಾಗವಾಗ ಈ ಥರ ಬಿಸಿಲಿಗಿಟ್ಟು ಒಳಗಡೆ ಇಡೋದ್ರಿಂದ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಸೊ, ಹಾಗಾಗಿ ಎಲ್ಲ ಪ್ಲಾಂಟ್‌ಗಳ್ನೆಲ್ಲ ಇವತ್ತು ಹೊರಗಡೆ ಇಟ್ಟಿದ್ದೀನಿ. ಆಮೇಲೆ ಬೆಡ್‌ನೆಲ್ಲ ಕ್ಲೀನ್ ಮಾಡ್ಕೊಂಡು, ಬೆಡ್‌ಶೀಟ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು, ಡಸ್ಟ್ ಎಲ್ಲ ತೆಕ್ಕೊಂಡು, ಎಲ್ಲಾ ರೂಮ್‌ಗಳ್ದುನು ಒಂದ್ ಕಡೆಯಿಂದ ಕಸ ಗುಡಿಸ್ಕೊಂಬರ್ತೀನಿ. ಫಸ್ಟು ಇದು ನನ್ನ ಡೈಲಿ ರೊಟೀನು. ಮಕ್ಳನ್ನ ಡ್ರಾಪ್ ಮಾಡಿ ಬಂದ್ಮೇಲೆ ನನ್ ಇದೇ ಕೆಲ್ಸ. ಇವತ್ತು ಒಂದು ಡೈಲಿ ರೊಟೀನ್ ಮಾಡೋಣ, ಸೊ ಹೇಗಿರತ್ತೆ ಅಂತ ಮಾಡೋಣ ಅಂತ ನಿಮ್ ಜೊತೆ ನನ್ನ ಡೈಲಿ ರೊಟೀನ್‌ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಫಸ್ಟು ರೂಮ್‌ದು ಎಲ್ಲ ಡಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡು, ನೀಟಾಗಿ ಕಸ ಗುಡಿಸ್ಕೊಂಡು ಬಂದ್ಬಿಟ್ರೆ ಮಾಪಿಂಗ್ ಮಾಡೋದಕ್ಕೆ ತುಂಬ ಈಸಿ ಆಗತ್ತೆ. ಹಂಗಾಗಿ ಫಸ್ಟು ನಿಧಾನವಾಗಿ ನೀಟಾಗಿ ಕಸ ಗುಡಿಸ್ಕೊಳ್ತಾ ಇದ್ದೀನಿ. ಇವಾಗ ರೂಮ್‌ದೆಲ್ಲ ಆಯ್ತು. ಆಕ್ಚುಲಿ ನಮ್ಮ ಫ್ಲೋರಿಂಗು ವೈಟ್ ಆಗಿರೋದ್ರಿಂದ ಡೈಲಿ ಕ್ಲೀನ್ ಮಾಡಲೇಬೇಕು. ಸೊ, ಒಂದು ತಲೆ ಕೂದಲು ಬಿದ್ದರೂ ಕೂಡ ಹಾಗೆ ಕಾಣಿಸ್ತಾ ಇರುತ್ತೆ. ಹಾಗಾಗಿ ನಾನು ಡೈಲಿ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ನನಗೆ ಈ ಮಾಪಿಂಗ್ ಮಾಡೋಕ್ಕೆ ಮುಂಚೆ, ಒರೆಸ್ಕೊಂಬರೋದಕ್ಕೆ ಮುಂಚೆ ನಾನು ನೀಟಾಗಿ ಕಸ ಗುಡಿಸ್ಕೊಂಬಿಡ್ತೀನಿ. ಎಲ್ಲ ಕಡೆ ಒಂದು ಬಟ್ಟೆ ಇಟ್ಕೊಂಡು ಗುಡಿಸ್ಕೊಂಡು, ಸೊ, ಅಲ್ಲಲ್ಲೇ ಟಿವಿ ಸ್ಟ್ಯಾಂಡ್ ಎಲ್ಲ ಒಂದ್ಸತಿ ಒರೆಸ್ಕೊಂಡು, ಈ ಥರ ಕಸ ಗುಡಿಸ್ಕೊಂಡು ನೀಟಾಗಿ ಬಂದರೆ ನನಗೆ ಒರೆಸ್ಕೊಳ್ಳೋದಕ್ಕೂ ಈಸಿ ಆಗತ್ತೆ ಅಂತ ನೀಟಾಗಿ ಗುಡಿಸ್ಕೊಂಬರ್ತೀನಿ. ಮಿನಿಮಮ್ ನನಗೆ ಕಸ ಗುಡಿಸೋದಕ್ಕೇ ಜಾಸ್ತಿ ಟೈಮ್ ಬೇಕಾಗತ್ತೆ. ಸೊ, ನೀಟಾಗಿ ಕಸ ಗುಡಿಸ್ಕೊಂಡ್ರೆ ನಮಗೆ ಒರೆಸ್ಕೊಳ್ಳುವಾಗ ಏನೂ ಡಸ್ಟ್ ಅನ್ನೋದು ಇರೋದಿಲ್ಲ. ಸ್ವಲ್ಪ ಹಾಗೆ ನೀಟಾಗಿ ಮಾಪಿಂಗ್ ಮಾಡ್ಕೊಂಡು ಬಂದ್ಬಿಡ್ಬೋದು. ಇದು ಡೈಲಿ ನನ್ನ ರೊಟೀನು. ನನ್ನ ಒಬ್ಳು ರೊಟೀನ್ ಅಲ್ಲ. ಸೊ, ಎಲ್ಲರೂ ಸಾಮಾನ್ಯ ಎಲ್ಲ ಲೇಡೀಸು ಇದೇ ಅಲ್ವಾ ಮಾಡೋದು. ಮನೆ ಕ್ಲೀನಾಗಿರಬೇಕು ಅಂತ ನಾವೊಂದಷ್ಟು ಸರ್ಕಸ್ ಮಾಡ್ತಾನೆ ಇರ್ತೀವಿ. ಲೇಡೀಸಿಗೆ ಇದೊಂದು ಒಳ್ಳೆ ಎಕ್ಸರ್ಸೈಸ್ ಕೂಡ ಆಗತ್ತೆ. ಸೊ, ನಮ್ಮನೆ ಕೆಲಸನ ನಾವು ಮಾಡ್ಕೊಳ್ಳೋದ್ರಲ್ಲಿ ಒಂಥರ ಖುಷಿನೂ ಇರುತ್ತೆ. ಹಾಗಾಗಿ ನಾನು ಪ್ರತಿದಿನ ಇದನ್ನ ಮಕ್ಕಳು ಸ್ಕೂಲಿಗೆ ಬಿಟ್ಟು ಆದಮೇಲೆ ಇದನ್ನೇ ಕೆಲಸ, ನನ್ನ ಫಸ್ಟ್ ಕೆಲಸ. ನೀಟಾಗಿ ಕಸ ಗುಡಿಸ್ಕೊಂಡು ಬಂದು ಮನೆ ಒರೆಸಿ ಆಮೇಲೆ ಸೊ, ಎಲ್ಲ ಕೆಲಸ ಮುಗಿಸ್ಕೊಳ್ತೀನಿ ಒಂದೊಂದೇನೆ. ನಮ್ಮನೇಲಿ ಯಾವುದೇ ರೀತಿಯ ಇವರೆಲ್ಲ ಬರೋದಿಲ್ಲ. ಕೆಲಸದವ್ರನ್ನೆಲ್ಲ ನಾನು ಇಟ್ಕೊಂಡಿಲ್ಲ. ನಾನೇ ಎಲ್ಲ ಕೆಲಸನೂ ನಾನೇ ಮಾಡ್ಕೊಳ್ತೀನಿ. ಸೊ, ಇಟ್ಕೊಳ್ಳೋಣ ಅಂತ ಅನ್ಕೊಳ್ತೀನಿ. ಆದರೆ ಬೇಡ ಈಗ್ಲೇನೆ. ಯಾಕೆಂದರೆ ನಾವಿನ್ನೂ ಸ್ವಲ್ಪ ಗಟ್ಟಿ ಇದೀಯಲ್ವಾ. ಸೊ, ಕೆಲಸ ಮಾಡ್ತಾ ಇದ್ರೆ ನಮಗೂ ಒಂದು ಬಾಡಿ ಎಕ್ಸರ್ಸೈಸ್ ಆದಂಗೆ ಆಗುತ್ತೆ. ಇಲ್ಲಾಂದರೆ ನಮಗೂ ಮನೇಲೇ ಕೂತು ತಿಂದು ಇನ್ನೂ ದಪ್ಪ ಆಗ್ಬಿಡ್ತೀವೇನೋ ಅನ್ನೋ ಭಯ. ಹಾಗಾಗಿ ನಾನು ಯಾವುದೇ ರೀತಿಯ ಕೆಲಸದವ್ರನ್ನೆಲ್ಲ ಇಟ್ಕೊಂಡಿಲ್ಲ. ಸೊ, ಹಾಗಾಗಿ ನಾನೇ ಕ್ಲೀನ್ ಮಾಡ್ಕೊಳ್ತೀನಿ. ಏನಿರೋದೇ ಇಷ್ಟು ಜನ ಅಲ್ವಾ. ಸೊ, ಮಾಡ್ಕೊಳ್ಳೋದಕ್ಕೇನಂತೆ ತುಂಬ ಜನ ಇದ್ರೆ ತುಂಬ ಕೆಲಸದವ್ರು ಬೇಕಾಗುತ್ತೆ ಅಂತ ಅನ್ಸತ್ತೆ. ಸೊ, ನಾವೇ ಇರೋದು 4 ಜನ ಮನೆಯಲ್ಲಿ. ಹಂಗಾಗಿ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಸೊ, ಅತ್ತೆ ಮಾವ ಯಾವಾಗಲಾದರೂ ಒಂದೊಂದ್ಸತಿ ಬರ್ತಾರೆ. ಅವರು ಇರ್ತಾರೆ, ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ನಾವಿರೋದೇ ಇಷ್ಟೇ ಜನ ಆಗಿರೋದ್ರಿಂದ ನನಗೆ ಬೆಳಗ್ಗೆಯಿಂದ ಸಂಜೆ ತನಕ ಇನ್ನೇನು ಕೆಲಸ ಇರುತ್ತೆ ಇದನ್ನೇ ಮಾಡ್ಕೊಳ್ಳೋಣ ಅಂತ ನಾನೇ ಮಾಡ್ಕೊಳ್ತೀನಿ. ಬಾಲ್ಕನಿನಲ್ಲೂ ಸ್ವಲ್ಪ ಎಲ್ಲ ನೀಟಾಗಿ ಗುಡಿಸ್ಕೊಂಬಂದೆ. ಹರ್ಷ ಎಲ್ಲ ಏನೋ ಡ್ರಾಯಿಂಗ್ ಎಲ್ಲ ಮಾಡ್ತಾ ಇದ್ದ. ಪ್ರಾಜೆಕ್ಟ್ ಎಲ್ಲ ಕಟ್ ಮಾಡಿ ಅಲ್ಲಲ್ಲೇ ಬಿಸಾಕಿದ್ದಾನೆ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ ಇವಾಗ. ನಮ್ಮನೆ ಫ್ಲೋರಿಂಗ್ ಬಂದು ವೈಟ್ ಆಗಿರೋದ್ರಿಂದ ಕ್ಲೀನ್ ಮಾಡ್ತಾನೆ ಇರಬೇಕು. ಒಂದು ತಲೆ ಕೂದಲು ಬಿದ್ದರೂ ಕೂಡ ಹಾಗೆ ಕಾಣಿಸ್ತಾ ಇರುತ್ತೆ. ಹಂಗಾಗಿ ಫಸ್ಟು ನೀಟಾಗಿ ಎಲ್ಲ ಗುಡಿಸ್ಕೊಂಬಂದ್ಬಿಡ್ತೀನಿ. ಸೊ, ನನ್ನ ಮಕ್ಕಳು ಬಿಟ್ಟು ಬಂದ ತಕ್ಷಣ ಫಸ್ಟ್ ಮಾಡೋ ಕೆಲಸ ಇದೇನೆ. ಆಮೇಲೆ ತುಂಬ ಜನ ಮೆಸೇಜಲ್ಲಿ ಕೇಳ್ತಾನೆ ಇರ್ತೀರಾ, ನೀವು ಯಾರು ಕೆಲಸದವ್ರನ್ನ ಇಟ್ಕೊಂಡಿಲ್ವಾ? ಇಡೀ ಮನೆನ ನೀವೇ ಕ್ಲೀನ್ ಮಾಡ್ತೀರಾ ಅಂತ. ಹೌದು, ನಾನು ಯಾವುದೇ ರೀತಿಯ ಕೆಲಸದವ್ರನ್ನೆಲ್ಲ ಇಟ್ಕೊಂಡಿಲ್ಲ. ಮಕ್ಕಳು ಚಿಕ್ಕವರಿದ್ದಾಗ ಅವಾಗೆಲ್ಲ ಸ್ವಲ್ಪ ಗುಡಿಸಿ ಒರೆಸೋದಕ್ಕೆ, ಪಾತ್ರೆ ತೊಳೆಯೋದಕ್ಕೆ ಮಾತ್ರ ಇಟ್ಕೊಂಡಿದ್ದೆ. ಅದಾದಮೇಲೆ ನಾನು ಬಿಡಿಸ್ಬಿಟ್ಟೆ. ನಾ ಅವರ ಟೈಮಿಂಗ್ಸು, ನನ್ನ ಟೈಮಿಂಗ್ಸ್ ಎಲ್ಲ ಸೆಟ್ ಆಗೋದಿಲ್ಲ. ಆಮೇಲೆ ಅವ್ರು ಬಂದು ಎಲ್ಲ ಗುಡಿಸಿ, ಒರೆಸಿ, ಕ್ಲೀನ್ ಮಾಡೋಗೋ ತನಕ ನಾನು ಸ್ನಾನ ಮಾಡಿ ಪೂಜೆ ಮಾಡೋಕ್ಕೂ ಆಗಲ್ಲ. ಅವ್ರು ಬರೋ ಟೈಮಿಗೆ ಸೆಟ್ ಆಗಲ್ಲ ಅಂತ ನಾನು ಬಿಡಿಸ್ಬಿಟ್ಟೆ. ಇವಾಗಲೂ ಒಂದೊಂದ್ಸತಿ ಹೇಳ್ತಾ ಇರ್ತಾರೆ ಹಸ್ಬೆಂಡು, "ನಿಂಗೇನಾದರೂ ಬೇಕು ಅಂದರೆ ಇಟ್ಕೋ" ಅಂತ. ಸೊ, ನಾನು ಆಮೇಲೆ ನನಗೆ ಇದೊಂಥರ ಬಾಡಿ ಎಕ್ಸರ್ಸೈಸ್ ಆದಂಗೆ ಆಗುತ್ತೆ. ಎಲ್ಲ ಗುಡಿಸಿ, ಒರೆಸೋದು, ಕ್ಲೀನ್ ಮಾಡೋದು. ಆಮೇಲೆ ಸೊ, ಮನೇಲೇ ಕೂತು ತಿಂದು ಬರೀ ಏನು ಕೆಲಸ ಮಾಡ್ದಲೇ ದಪ್ಪ ಆಗೋದು ಏನಕ್ಕಪ್ಪ. ಸೊ, ಹಾಗಾಗಿ ನಾನೇ ಕೆಲಸ ಮಾಡ್ತಾ ಇದ್ರೆ ಒಂದು ಬಾಡಿ ಎಕ್ಸರ್ಸೈಸ್ ಆದಂಗೆ ಆಗತ್ತೆ ಅಂತ ನಾನೇ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಒರೆಸ್ಕೊಳ್ಳೋದು, ಗುಡಿಸೋದು, ಪ್ರತಿದಿನ ಇದು ಕ್ಲೀನಿಂಗ್ ರೂಟೀನ್ ಎಲ್ಲ ನಾನೇ ಮಾಡ್ಕೊಳ್ತೀನಿ. ಇನ್ನು ಕೆಲಸದವ್ರ ಅವಶ್ಯಕತೆ ಇಲ್ಲ ಅಂತ ಅನ್ಸತ್ತೆ. ಇನ್ನೂ ಸ್ವಲ್ಪ ಆಗೋದೇ ಇಲ್ಲ ನಮಗೆ ಅಂದಾಗ ಬೇಕಂದ್ರೆ ಇಟ್ಕೊಳ್ಳೋಣ ಅಂತ ಸುಮ್ಮನಾಗಿದ್ದೀನಿ. ಇವಾಗಂತೂ ನಾನು ಯಾವುದೇ ರೀತಿಯ ಕೆಲಸದವ್ರನ್ನೆಲ್ಲ ಇಟ್ಕೊಂಡಿಲ್ಲ. ಸೊ, ನಾನೇ ಕ್ಲೀನ್ ಮಾಡ್ಕೊಳ್ತೀನಿ. ಆಮೇಲೆ ಇನ್ನೊಂದು ಅಂದರೆ ನನಗೆ ನಾನೇ ಕೆಲಸ ಮಾಡಬೇಕು. ಸೊ, ಬೇರೆಯವ್ರು ಮಾಡೋದು ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ನಾನೇ ಕೆಲಸ ಮಾಡಿ, ನಾನೇ ಕ್ಲೀನ್ ಮಾಡ್ಕೊಂಡ್ರೆ ನನಗೆ ಸಮಾಧಾನ. ಹಂಗಾಗಿ ನಾನೇ ಕ್ಲೀನ್ ಮಾಡ್ಕೊಳ್ತೀನಿ. ಈ ಒರೆಸೋದು, ಗುಡಿಸೋದೆಲ್ಲ ಒಂದೊಂದ್ಸತಿ ಮನೇಲಿ ಮಕ್ಕಳಿದ್ರೆ ಅವರು ಹೆಲ್ಪ್ ಮಾಡ್ತಾರೆ.
ಅವ್ರು ಮಾಡಿದ್ರುನು ನಾನು ರಿಪೀಟ್ ಮತ್ತೆ ಮಾಡ್ತಾ ಇರ್ತೀನಲ್ವಾ, ಹಂಗಾಗಿ ನನ್ನ ಹಸ್ಬೆಂಡ್ ಬೈತಾ ಇರ್ತಾರೆ. "ನೀನು ಮಾಡಿದ್ರುನು ಮತ್ತೆ ಅದೇ ಕೆಲಸ ವಾಪಸ್ ಮಾಡ್ತೀಯ, ಹಂಗಾಗಿ ನಾವೇನಕ್ಕೆ ಮಾಡಬೇಕು" ಅಂತ 3 ಜನನು ಹೇಳ್ತಾ ಇರ್ತಾರೆ. ಸೊ ನಮ್ಮನೇಲಿರೋದು 4 ಜನ. ಹಂಗಾಗಿ ನನ್ಗೇನು ಅಷ್ಟೊಂದು ಕಷ್ಟ ಅನ್ಸಲ್ಲ. ಇದೆಲ್ಲ ಒಂದು ಕೆಲಸ ಅಲ್ವಾ, ಮಾಡ್ತಾ ಇರ್ತೀವಿ. ಬಾಡಿ ಎಕ್ಸರ್ಸೈಸ್ ಆದಂಗೆ ಆಗುತ್ತೆ ಅಂತ. ಸೊ ಎಲ್ಲ ಒಳಗಡೆಯಿಂದ ಗುಡ್ಸ್ಕೊಂಬಂದಿದ್ದಾಯ್ತು. ಬಾಲ್ಕನಿನಲ್ಲಿ ಬೆಳಿಗ್ಗೆನೆ ಹರ್ಷ ಏನೋ ಪ್ರಾಜೆಕ್ಟ್ ವರ್ಕ್ ಅಂತ ಮಾಡ್ಕೊಳ್ತಾ ಇದ್ದ ನೋಡಿ. ಎಲ್ಲ ಕಸ ಇದು ಕಟಿಂಗ್ಸು ಎಲ್ಲ ಪೇಪರ್ ಎಲ್ಲ ಅಲ್ಲೇ ಹಾಕಿ ಹೋಗಿದ್ದಾನೆ. ಇವಾಗ ಇದೆಲ್ಲ ಗುಡಿಸಿ ಎತ್ತಿಡಬೇಕು. ಸಾಮಾನ್ಯವಾಗಿ ಬೆಳಿಗ್ಗೆನೇ ಪಾಟ್‌ಗಳಿಗೆಲ್ಲ ಬಾಲ್ಕನಿನಲ್ಲಿರೋ ಪಾಟ್‌ಗಳಿಗೆಲ್ಲ ನೀರು ಹಾಕೊಂಡ್ಬಿಡ್ತೀನಿ. ಇವತ್ತು ಈಗ ಹಾಕೊಳ್ತಾ ಇದ್ದೀನಿ. ಸೊ ಬೆಳಿಗ್ಗೆ ಹಾಕೋದಕ್ಕೆ ಟೈಮ್ ಆಗಿಲ್ಲ ಅಂತ. ಈಗ ಹೇಗೂನು ಕಸ ಎಲ್ಲ ಗುಡ್ಸ್ಕೊಂಡು ಬಂದೆ. ಮನೆ ಒರ್ಸೋಕ್ಕೆ ಮುಂಚೆ ನಾನೆಲ್ಲ ಪಾಟ್‌ಗಳಿಗೂ ನೀರು ಹಾಕಿದ್ರೆ ಅಲ್ಲಿ ಆ ಕಡೆ ಈ ಕಡೆ ಸೈಡಲ್ಲೆಲ್ಲ ಬಿದ್ದಿರೋ ಹನಿ ನೀರೆಲ್ಲ ಒರೆಸ್ಕೊಳ್ಬೋದು ಅಂತ ಇವಾಗ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಬೆಣ್ಣೆನ ಕಾಯಿಸೋದಕ್ಕೆ ಇಲ್ಲಿ ನಾನು ಒಂದು 5 ಸೇರು ಬೆಣ್ಣೆನ ತೊಗೊಂಡಿದ್ದೀನಿ ತುಪ್ಪ ಮಾಡ್ಕೊಳ್ಳೋದಕ್ಕೆ ಅಂತ. ಸೊ ನಾನು ರ್ಯಾಂಡಮ್ ಆಗಿ ಹೇಳ್ಕೊಂಡು ಹೋಗ್ತೀನಿ. ತುಪ್ಪ ಮಾಡೋದಕ್ಕೆ ಆಲ್ರೆಡಿ ನನ್ನ ಚಾನಲಲ್ಲೇನೆ ತುಪ್ಪ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಈಗ ಇವತ್ತು ಕೂಡ ಸುಮ್ಮನೆ ಒಂದು ರ್ಯಾಂಡಮ್ ಆಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಮೊದಲಿಗೆ ಬೆಣ್ಣೆ ಹಾಕಿ ನಾನು ಗ್ಯಾಸ್ ಹಚ್ಚಿ ಒಂದು ಪಾತ್ರೆನಲ್ಲಿ ಇಟ್ಕೊಂಡು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೆಂತ್ಯನ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ತೀನಿ. ಇದಾದಮೇಲೆ ಬೆಳ್ಳುಳ್ಳಿ ಒಂದು ಮುಷ್ಟಿಯಷ್ಟು ಬೆಳ್ಳುಳ್ಳಿನ ತಗೊಂಡು ಅದನ್ನ ಪೇಸ್ಟ್ ಮಾಡ್ಕೊಳ್ಳೋದಿಲ್ಲ, ಜಜ್ಜಿ ಪುಡಿ ಮಾಡಿಕೊಂಡು ಹಾಕ್ಕೊಳ್ತೀನಿ. ಇದಾದ್ಮೇಲೆ ಒಂದೆರಡು ಲವಂಗ, ಆಮೇಲೆ 2 ವೀಳ್ಯದೆಲೆನ ಹಾಕ್ಕೊಳ್ತೀನಿ. ವೀಳ್ಯದೆಲೆ ಹಾಕೋದ್ರಿಂದ ತುಪ್ಪ ಮರಳು ಮರಳಾಗಿ ತುಂಬ ಚೆನ್ನಾಗಿ ಬರುತ್ತೆ. ಆ ಸ್ಮೆಲ್ಲು ಅರೋಮ ಕೂಡ ತುಂಬ ಚೆನ್ನಾಗಿರುತ್ತೆ. ಮೆಣಸನ್ನ ಹಾಕ್ಕೊಳ್ತೀನಿ. ಆಮೇಲೆ ಒಂದೆರಡು ಇದು ಲವಂಗನ ಹಾಕ್ಕೊಳ್ತೀನಿ. ಮೆಣಸು ಹಾಕೋದ್ರಿಂದ ನಮ್ಗೇನಾದ್ರೂ ಕೆಲವ್ರಿಗೆ ತುಪ್ಪ ತಿಂದರೆ ಕೆಮ್ಮಾಗತ್ತಲ್ವಾ, ಅದೆಲ್ಲ ಏನೂ ಆಗೋದಿಲ್ಲ. ಮೆಣಸು ಕೂಡ ಅಷ್ಟೇ ಗಂಟ್ಲಿಗೆ ತುಂಬ 5 ಸೇರು ಬೆಣ್ಣೆನ ಕಾಯಿಸಿ ಇವಾಗ ತುಪ್ಪನ ತೆಗಿತಾ ಇದ್ದೀನಿ. ಸೋಸಿಟ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ನೀರು ಥರ ಬಂದಿದೆ ನೋಡಿ. ನಿಜವಾಗ್ಲೂ ನಿಧಾನವಾಗಿ ಸಣ್ಣ ಉರಿನಲ್ಲಿ ಇಟ್ಕೊಂಡು ಸ್ವಲ್ಪ ತುಪ್ಪ ಮಾಡುವಾಗ ಪೇಷನ್ಸಿಂದನೇ ಮಾಡಬೇಕು. ನಿಧಾನವಾಗಿ ಕಾಯಿಸ್ಕೊಂಡ್ರೆ ಈ ಥರ ಬರುತ್ತೆ. ತುಂಬ ಜಾಸ್ತಿ ಉರಿ ಕೊಟ್ಟು ಆಮೇಲೆ ಕೆಲವೊಬ್ಬರೆಲ್ಲ ತುಂಬ ಮಸಾಲೆಗಳೆಲ್ಲ ಹಾಕ್ತಾರೆ. ಆವಾಗ ಅದು ತಳ ಹಿಡಿದು ಕಂಠ ಸ್ಮೆಲ್ಲೆಲ್ಲ ಬಂದ್ಬಿಡುತ್ತೆ. ನಮ್ಮನೇಲಿ ನಾನು ಯಾವಾಗಲೂ ಇದೇ ಥರ ಕಾಯಿಸೋದು. ವಿಳ್ಯದೆಲೆನ ಹಾಕಿ ಯೂಸ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನಾನು 2 ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ತೀನಿ. ಡೈಲಿ ಯೂಸ್ ಮಾಡೋದಕ್ಕೊಂದು, ಇನ್ನೊಂದು ಗಾಜಿನ ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನುಗ್ಗೆ ಸೊಪ್ಪಿಂದ ದಾಲ್ ಸಾರು ಮಾಡ್ಬೋದು ಅಂದರೆ ನಂಬ್ತೀರಾ? ಯಸ್, ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲರೂ ಟ್ರೈ ಮಾಡಲೇಬೇಕು. ಹೇಗೆ ಮಾಡೋದು ಅಂತ ಇವಾಗ ತೋರಿಸ್ತಾ ಹೋಗ್ತೀನಿ. ನಾನಿಲ್ಲಿ ಒಂದು ಅರ್ಧ ಗಂಟೆ ಮುಂಚೆನೇ ಕೆಂಪು ತೊಗರಿಬೇಳೆನ ನೆನೆಸಿಟ್ಕೊಂಡಿದ್ದೆ. ಆಮೇಲೆ ಇವಾಗ ಒಂದು 2 ಟೇಬಲ್ ಸ್ಪೂನಷ್ಟು ಹೆಸರುಬೇಳೆನ ತೊಳ್ಕೊಳ್ತಾ ಇದ್ದೀನಿ. ಹೆಸರುಬೇಳೆನೇನು ನೆನೆಸಿಲ್ಲ, ತೊಗರಿಬೇಳೆ ಮಾತ್ರ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಟಿದ್ದೆ. ಗ್ಯಾಸ್ಟ್ರಿಕ್ ಎಲ್ಲ ಬರೋದಿಲ್ವಂತೆ ತೊಗರಿಬೇಳೆನ ತಿಂದವರಿಗೆ. ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತಾರಲ್ವಾ, ನೆನೆಸಿಟ್ಟು ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋದಿಲ್ಲ. ಈಗ ನಾನಿಲ್ಲಿ ಒಂದು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ. 2 ಟೊಮೆಟೊ, ಒಂದು ದಪ್ಪ ಸೈಜ್ ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಜೀರಿಗೆ, ಇದಷ್ಟನ್ನು ತೊಳೆದು ಕುಕ್ಕರಿಗೆ ಹಾಕ್ಕೊಳ್ಳೋಣ. ಇವಾಗ ನಾನಿಲ್ಲಿ ನುಗ್ಗೆ ಸೊಪ್ಪನ್ನ ಈ ಥರ ಒಂದು ಕಡ್ಡಿನೂ ಇರದೇ ಇರೋ ಥರ ನೀಟಾಗಿ ಬಿಡಿಸ್ಕೊಂಡು ಇಟ್ಟಿರಬೇಕು. ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ. ಕಡ್ಡಿ ಇದ್ದರೆ ಚೆನ್ನಾಗಿರೋದಲ್ಲ, ಎಲ್ಲ ಸಿಪ್ಪೆ ಅದನ್ನು ಲೀವ್ಸ್ನೆಲ್ಲ ತೆಗೆದು ಎಲೆಗಳನ್ನೆಲ್ಲ ನೀಟಾಗಿ ತೆಗೆದು ಇಟ್ಕೊಂಡಿದ್ದೀನಿ. ಆಮೇಲೆ ಕುಕ್ಕರಿಗೆ ಹಾಕ್ಕೊಂಡು ಇದೆಲ್ಲದನ್ನು ಹಾಕಿ 1 ಟೀ ಸ್ಪೂನಷ್ಟು ಇವಾಗ ನಾನು ಅರಿಶಿನ ಪುಡಿನ ಹಾಕ್ಕೊಂಡೆ. ಖಾರಕ್ಕೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ದಾಲ್ ಸಾರಿಗೆಲ್ಲ ಹಸಿಮೆಣಸಿನ್ಕಾಯಿ ಇದ್ದರೆ ಚೆನ್ನಾಗಿರುತ್ತೆ. ಸೊ ಬೇಡ ಅಂದರೆ ನೀವು ಇದು ಖಾರದ ಪುಡಿನೂ ಯೂಸ್ ಮಾಡ್ಬೋದು. ಇವಾಗ ನುಗ್ಗೆ ಸೊಪ್ಪನ್ನ ತೊಳೆದು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಇದೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ತುಂಬ ಈಸಿ ಮಾಡೋದು ಕೂಡ, ಆಮೇಲೆ ಬೇಗನೂ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು 2 ವಿಷಲ್ ಹೊಡೆಸ್ಕೊಳ್ಳೋಣ ಇವಾಗ. ಕುಕ್ಕರಲ್ಲಿ 2 ವಿಷಲ್ ಹಾಕ್ಸಿದ್ಮೇಲೆ ನೋಡಿ ಈ ಥರ ಆಗಿದೆ. ಬೇಳೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಸೊ ನಾನು ನೆನೆಸಿಟ್ಟಿದ್ನಲ್ವಾ, ತುಂಬ ಚೆನ್ನಾಗಾಗಿದೆ. ಇವಾಗ ಚೆನ್ನಾಗಿ ಮಸ್ಕೊಳ್ಳೋಣ ಒಂದು ಇದನ್ನು ತಗೊಂಡು. ಸೊ ಮಸ್ಕೊಂಡಿದ್ದಾದ್ಮೇಲೆ ಒಂದು ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ. ನಾನಿಲ್ಲಿ ತುಪ್ಪದಿಂದನೇ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಸಾಸಿವೆ, ಕರಿಬೇವನ್ನ ಒಗ್ಗರಣೆ ಮಾಡಿ ಹಾಕ್ಕೊಳ್ಳೋಣ. ಇವಾಗ ದಾಲ್ ರೆಡಿಯಾಗಿದೆ. ಅದನ್ನು ಸ್ವಲ್ಪ ಕುದಿಸ್ಕೊಳ್ಬೇಕು. ಇವಾಗ ಕುದಿಸಿದ್ದಾದ್ಮೇಲೆ ಒಗ್ಗರಣೆ ಹಾಕ್ಕೊಂಡು ಲಾಸ್ಟಲ್ಲಿ ನಾನು ಒಗ್ಗರಣೆ ಹಾಕಿದ್ದೀನಲ್ವಾ, ಅದೇ ಬಾಣಲೆಗೆ ತೊಗೊಂಡು 1 ಸ್ಪೂನಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಕಡಲೆ ಹಿಟ್ಟನ್ನ ಒಂದು ಸ್ವಲ್ಪ ನೀರು ಹಾಕಿ ಕಲಸಿ ಒಂಚೂರು ಗಂಟಿಲ್ದಂಗೆ ನೀಟಾಗಿ ಕಲಸಿ ಹಾಕ್ಕೊಳ್ತಾ ಇದ್ದೀನಿ. ಈ ಕಡಲೆ ಹಿಟ್ಟು ಹಾಕೋದ್ರಿಂದ ದಾಲು ಗಟ್ಟಿಯಾಗಿ ತುಂಬ ಚೆನ್ನಾಗಾಗುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಿಮ್ಗೇನಾದ್ರು ತೆಳು ನೀರು ಥರ ಅನ್ನಿಸ್ತಾ ಇದೆ ಅಂದರೆ ಈ ಕಡಲೆ ಹಿಟ್ಟನ್ನ ಈ ಥರ ನೀರ ಥರ ಕಲಸಿ, ಒಂದೇ ಸ್ಪೂನ್ ಸಾಕು, ಜಾಸ್ತಿ ಬೇಡ. ಸೊ ಈ ಥರ ಕಲಸಿ ಹಾಕೋದ್ರಿಂದ ದಾಲು ಗಟ್ಟಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವೆಲ್ಲರೂ ಟ್ರೈ ಮಾಡಲೇಬೇಕು. ತುಂಬ ಚೆನ್ನಾಗಿರುತ್ತೆ.
ನುಗ್ಗೆ ಸೊಪ್ಪಿಂದು ಪಲ್ಯ ಮಾಡಿದ್ರೆ, ಬಸ್ಸಾರು ಮಾಡಿದ್ರೆ, ಇದೇನಿದು ಈ ಥರ ಇದೆ, ಕಹಿ ಆಗಿದೆ, ನುಗ್ಗೆ ಸೊಪ್ಪು ಬೇಡ ಬೇಡ ಅಂತ ಇರ್ತಾರೆ. ಇವತ್ತು ನುಗ್ಗೆ ಸೊಪ್ಪು ಹಾಕಿ ದಾಲ್ ಸಾರು ಮಾಡಿದ್ದೀನಿ. ಒಂಚೂರು ಮಾತಾಡ್ದೇನೆ ಖುಷಿಯಿಂದ ತಿಂದ್ರು. ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಮಾಡಿದೆ ನಾನು ಕೂಡ. ನಿನ್ನೆ ಲಾಗ್‌ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆಕ್ಚುಲಿ ನಿನ್ನೆ ಲಾಗ್ ಮಾಡ್ತಾ ಇದ್ದೆ. ನನಗೆ ನಿನ್ನೆ ನಮ್ಮ ಮನೆಗೆ ಯಾರೋ ಗೆಸ್ಟ್ ಬಂದ್ರು ಅಂತ ನಾನು ಅರ್ಧಕ್ಕೆ ಸ್ಟಾಪ್ ಮಾಡಿದೆ. ಅವ್ರು ಬಂದಾಗ ಕ್ಯಾಮ್ರಾ ಹಿಡ್ಕೊಂಡು ಓಡಾಡ್ತಾ ಇದ್ರೆ, ಇವ್ರೇನಪ್ಪ ನಾವು ಬಂದಿದ್ದೀವಿ ಆದ್ರೂನು ಇವ್ರ ಪಾಡಿಗೆ ಇವ್ರು ಕ್ಯಾಮ್ರಾ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ಸ್ವಲ್ಪ ಕೆಲವ್ರಿಗೆ ಮುಜುಗರ ಅನಿಸ್ಬೋದು. ಹಂಗಾಗಿ ನಾನು ನಿನ್ನೆ ಸ್ಟಾಪ್ ಮಾಡಿ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಿಗ್ಗೆನೆ ಎಲ್ಲ ಕೆಲಸ ಮುಗೀತು. ತಲೆಗೆ ಸ್ನಾನ ಮಾಡಿ ಇವಾಗ ಹೊಸ್ಲಿಗೆಲ್ಲ ಕುಂಕುಮ ಹಚ್ಚಿ, ಹೂವ ಇಟ್ಟು, ಅರಿಶಿನ ಕುಂಕುಮ ಇಟ್ಟು, ಹೂವ ಎಲ್ಲ ಇಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ದೇವ್ರ ಸಾಮಾನೆಲ್ಲ ತೊಳೆಯೋದಿದೆ. ದೇವ್ರ ಪಾತ್ರೆ ಎಲ್ಲ ತೊಳೆದು ಪೂಜೆ ಮಾಡಬೇಕು. ಹಂಗಾಗಿ ಬೇಗನೆ ಎಲ್ಲ ಕೆಲಸ ಮುಗಿಸಿ ಬೇಗ ಬೇಗ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಪೀರಿಯಡ್ಸ್ ಟೈಮ್ ಮುಗಿದಾದ್ಮೇಲೆ 7 ಟು 8 ಡೇಸಿಗೆ ನಾನು ಇದನ್ನೆಲ್ಲ ಮತ್ತೆ ದೇವ್ರ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಳ್ತೀನಿ. ಹಂಗಾಗಿ ಸೊ ಇವತ್ತಿಗೆಲ್ಲ ಮುಗೀತು. ಇವಾಗ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೇಕು. ತುಂಬಾ ಜನ ಕೇಳ್ತಾನೆ ಇರ್ತೀರಾ, ದೇವ್ರ ಮನೆ ವಿಡಿಯೋಸ್ ಹಾಕ್ದಾಗ ದೇವ್ರ ಮನೆ ಬಗ್ಗೆ ನಾನು ಏನಾದರೂ ಹೇಳ್ತಾ ಇರುವಾಗ, ನಿಮ್ಮನೇಲಿರೋ ದೇವ್ರ ಪಾತ್ರೆನ ಯಾವಾಗಲೂ ಡೈಲಿ ತೊಳಿತೀರಾ? ಮತ್ತೆ ವೀಕ್ಲಿ ತೊಳಿತೀರಾ? ಎಷ್ಟು ದಿನಕ್ಕೆ ತೊಳಿತೀರಾ ಹೇಳಿ ಅಂತ. ಸೊ ನಾನು ನಾನು ಯಾವಾಗ್ಲೂ ತೊಳೆಯೋದಿಲ್ಲ. ನಾನಿಲ್ಲಿ 15 ದಿವ್ಸಕ್ಕೆ ಒಂದ್ಸತಿ ಅಮಾವಾಸ್ಯೆ, ಪೌರ್ಣಮಿ ಬಂದಾಗ ಮತ್ತೆ ಡೇಟ್ ಪೀರಿಯಡ್ಸ್ ಎಲ್ಲ ಆಗಿ 7 ಟು 8 ಡೇಸ್ ಆದಮೇಲೆ ನಾನು ಇಡೀ ಮನೆನ ಒಂದ್ಸತಿ ಕ್ಲೀನ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಸೊ ಆ ಟೈಮಲ್ಲಿ ನಾನು ದೇವ್ರ ಪಾತ್ರೆನೆಲ್ಲ ತೊಳೆದು ಪೂಜೆ ಮಾಡ್ಕೊಳ್ತೀನಿ. ಸೊ ಆಮೇಲೆ ನಿಮ್ಮ ಮನೇಲಿರೋ ಲಕ್ಷ್ಮೀ ಮುಖವಾಡನ ನೀವು ಯಾವಾಗಲೂ ದಿನಾಲೂ ಇಟ್ಟಿರ್ತೀರಾ ಅಂತ ಕೇಳ್ತಾ ಇರ್ತೀರಾ. ಹೌದು. ಸೊ ಲಕ್ಷ್ಮೀ ಮುಖವಾಡನ ಯಾವಾಗ್ಲೂ ದೇವ್ರ ಮನೇಲಿ ಇಟ್ಟಿರ್ತೀನಿ. ತೆಂಗಿನಕಾಯಿಗೆ ಕಟ್ಟಿ ನಾವು ಪೂಜೆ ಮಾಡ್ತೀವಿ. ನಮ್ಮ ಮನೆ ದೇವರು ಲಕ್ಷ್ಮೀ ದೇವಿ ಆಗಿರೋದ್ರಿಂದ ನಾನು ಅದನ್ನ ಲಕ್ಷ್ಮೀ ದೇವಿನ ಇಟ್ಟು ಪೂಜೆ ಮಾಡ್ತೀನಿ. ಆಮೇಲೆ ಇದು ಪಾತ್ರೆ ನಾನು ಹಿತ್ತಾಳೆದು ಪಾತ್ರೆಗಳು ಹೈಡಲ್ಲೆಲ್ಲ ಇಟ್ಟಿದ್ದೀನಲ್ವಾ, ಅದನ್ನ ಸ್ವಲ್ಪ ಹುಣಸೆ ಹಣ್ಣಲ್ಲಿ ನೆನೆಸಿಟ್ಬಿಟ್ಟಿರ್ತೀನಿ ಡಿಪ್ ಮಾಡಿ. ಆಮೇಲೆ ಒಂದು ಹಲ್ಲುಜ್ಜೋ ಬ್ರಷಿಂದ ಕ್ಲೀನ್ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿ ಕ್ಲೀನ್ ಆಗತ್ತೆ. ದೇವ್ರ ಪಾತ್ರೆ ಎಲ್ಲ ತೊಳೆದು ಇವಾಗ ಜೋಡಿಸಿದ್ದಾಯ್ತು. ಮಿನಿಮಮ್ ಅಂದರೂ ನಂಗೆ 2 ಅವರ್ಸ್ ಬೇಕಾಗತ್ತೆ. ದೇವ್ರ ಪಾತ್ರೆ ಎಲ್ಲ ತೊಳೆದು ಜೋಡಿಸ್ಕೊಂಡು ನಾನು ದೇವ್ರ ಮನೇಲಿ ಪೂಜೆ ಮಾಡೋದ್ರೊಳಗೆ ಮಿನಿಮಮ್ 2 ಅವರ್ಸ್ ಬೇಕೇ ಬೇಕು. ಯಾಕೆಂದರೆ ನಿಧಾನವಾಗಿ ಮಾಡಿಕೊಂಡು ನನಗೆ ದೇವ್ರ ಮನೆ ಕೆಲಸ ಮಾತ್ರ ಯಾವ ಕೆಲಸ ಫಾಸ್ಟಾಗಿ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ. ದೇವ್ರ ಮನೆ ಕೆಲಸ ಮಾತ್ರ ನಿಧಾನವಾಗಿ ಮಾಡ್ಕೊಳ್ತೀನಿ. ಸೊ ಎಲ್ಲ ಜೋಡಿಸ್ಕೊಂಡಿದ್ದಾದಮೇಲೆ ನಿಧಾನವಾಗಿ ಸಮಾಧಾನವಾಗಿ ಕೂತ್ಕೊಂಡು ಪೂಜೆ ಮಾಡಿದ್ರೆ ನನಗೆ ಖುಷಿ ಆಗತ್ತೆ. ಹಂಗಾಗಿ ನಾನು ಪೂಜೆ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಹೇಳಬೇಕು, ನಾವು ತುಪ್ಪದ ದೀಪ ಎಲ್ಲ ಹಚ್ಚಿದ್ಮೇಲೆ ದೇವರಿಗೆ ಎಳಿ ತೆಗಿತೀವಲ್ವಾ, ಸೊ ಅದನ್ನ ದೇವರಿಗೆ ಎಳಿ ತೆಗ್ದಿದ್ದ ನೀರನ್ನ ಮಾತ್ರ ತುಳಸಿ ಗಿಡಕ್ಕೆ ಹಾಕ್ಬೇಕಂತೆ. ನಾವು ಕೆಂಪು ನೀರು ಮಾಡಿ ನಾನು ತುಪ್ಪದ ದೀಪದಲ್ಲಿ ಈ ಥರ ಇಳಿ ತೆಗಿತೀನಿ. ಎಲ್ಲ ದೇವ್ರುಗಳಿಗೂ ಮನೆಗೆಲ್ಲ ಇಳಿ ತೆಗೆದು ತುಳಸಿ ಗಿಡಕ್ಕೆ ಹಾಕ್ಬೇಕಂತೆ. ಈಗ ನಮಗೆ ಏನಾದರೂ ದೊಡ್ಡವರು ನಾವು ಮನುಷ್ಯರಿಗೆ ಮಾಡಿಕೊಂಡ್ರೆ ಅದನ್ನ ಆಚೆ ಹಾಕಬೇಕು ರೋಡಿಗೆ. ದೇವ್ರಿಗೆ ಮಾತ್ರ ತೆಗೆದಿದ್ದು ತುಳಸಿ ಗಿಡಕ್ಕೆ ಹಾಕಬೇಕು. ವಿಡಿಯೋ ಎಂಡ್ ಮಾಡೋಕ್ಕೆ ಮುಂಚೆ ಸೊ ನಾನು ಆನ್ಲೈನಲ್ಲಿ ಒಂದು ಡ್ರೆಸ್ ಬುಕ್ ಮಾಡಿದ್ದೆ. ಇದು ಅಮೆಝಾನಲ್ಲಿ ಅದು ಬಂದಿದೆ. ಸೊ ಅದನ್ನು ತೋರಿಸ್ತೀನಿ ಯಾವ ಥರ ಇದೆ ಅಂತ. ತುಂಬ ಚೆನ್ನಾಗಿದೆ, ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಅದನ್ನು ತೋರಿಸ್ಬಿಟ್ಟು ಆಮೇಲೆ ವಿಡಿಯೋನ ಎಂಡ್ ಮಾಡ್ತೀನಿ. ಸೆಟ್ಟು ಇದು ಸೆಟ್ ಡ್ರೆಸ್ಸು ತೋರಿಸ್ತೀನಿ. ಪಿಂಕ್ ಕಲರು, ರಾಣಿ ಪಿಂಕ್ ಅಂತಾರಲ್ವಾ, ಸೊ ಅದು ನೀ ಡಿಸೈನರ್ ಅಂತ. ಸೊ ಈ ಥರ ಇದೆ, ಈ ಥರ ಇದೆ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನನಗಂತೂ ಸಖತ್ ಇಷ್ಟ ಆಯ್ತಿದು ಡ್ರೆಸ್ಸು. ಆಮೇಲೆ ಕ್ವಾಲಿಟಿ ಬಂದು ತುಂಬಾ ಸಾಫ್ಟ್ ಕ್ವಾಲಿಟಿ. ಇದು ಎಲ್ಬೋ ತನಕ ಸ್ಲೀವು. ಆಮೇಲೆ ಇಲ್ಲಿ ಒಂದು ಇದ್ರ ಥರ ಲೇಸ್ ವರ್ಕ್ ಥರ ಮಾಡಿದ್ದಾರೆ. ಈ ಥರ ಇದೆ, ಪರ್ಪಲ್ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಮಸ್ತಿದೆ. ಇದ್ರದ್ದು ಬ್ರ್ಯಾಂಡ್ ಬಂದು ಹನಿ ಡಿಸೈನರ್ ವುಮೆನ್ ಕಾಟನ್ ಪ್ರಿಂಟೆಡ್ ಕುರ್ತಾ. ಸೊ ಈ ಥರ ಇದೆ, ಈ ಥರ ಇದೆ. ಇದಕ್ಕೆ ಸೊ ದುಪ್ಪಟ್ಟ ತೋರಿಸ್ತೀನಿ. ಮೇಯ್ನು ನನಗೆ ಆ್ಯಕ್ಚುಲಿ ದುಪ್ಪಟ್ಟ ನೋಡೇನೆ ನನಗೆ ಇಷ್ಟ ಆಗಿ ತೊಗೊಂಡಿದ್ದು. ಈ ಥರ ಇದೆ, ಪಿಂಕ್ ಕಲರ್, ಲಾಂಗ್ ದುಪ್ಪಟ್ಟ. ಸೊ ತುಂಬ ದೊಡ್ಡ ಬಿಗ್ ಸೈಜ್ ದುಪ್ಪಟ್ಟ ಇದೆ, ಚೆನ್ನಾಗಿದೆ. ಸೊ ಈ ಥರ ಇದೆ. ಇದು ಪಿಂಕ್, ರಾಣಿ ಪಿಂಕ್ ಅಂತಾರಲ್ವಾ, ಸೊ ಆ ಥರ ಪಿಂಕು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ.
10/10 ಕೊಡ್ತೀನಿ ನಾನು ಇದಕ್ಕೆ. ಅಷ್ಟು ಚೆನ್ನಾಗಿದೆ. ಇಷ್ಟು ಚೆನ್ನಾಗಿರೋ ಕ್ವಾಲಿಟಿ ಡ್ರೆಸ್ ಬಂದಿದೆ ನನಗೆ. ಸೊ ಈ ಥರ ಇದೆ. ಇದು ದುಪ್ಪಟ್ಟ, ಆಮೇಲೆ ವಿತ್ ಪ್ಯಾಂಟ್. ಸೊ ಬಾಟಮ್ ಕೂಡ ಬಂದಿದೆ, ಅದು ಪ್ಲೈನಲ್ಲಿದೆ. ಸೊ ಈ ಥರ ಇದೆ. ಇದಕ್ಕೆ ವಿತ್ ಪಾಕೆಟ್, ಪ್ಲೈನ್ ಇದು, ಇದಕ್ಕೆ ವಿತ್ ಪಾಕೆಟ್ ಕೂಡ ಬಂದಿದೆ. ಈ ಥರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಯಾರಾದರೂ ಬೈ ಮಾಡೋರಿದ್ರೆ ಆರಾಮಾಗಿ ಬೈ ಮಾಡ್ಬೋದು. ಇದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಾನು ಇದನ್ನ ಅಮೆಝಾನಲ್ಲಿ ತೊಗೊಂಡಿದ್ದು. ಸೊ ರೇಟು 750, 790 750. ಸೊ ಆ ರೇಂಜಲ್ಲಿದೆ. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ. ಯಾವಾಗ ಹಾಕ್ಕೊಳ್ತೀನಿ ಅಂತ ಗೊತ್ತಿಲ್ಲ, ಹಾಕೊಂಡಾಗ ತೋರಿಸ್ತೀನಿ. ಸೊ ಕ್ವಾಲಿಟಿ ವೈಸ್ ಅಂತೂ ಮಸ್ತ್ ಇದೆ. ಇದು 3 ಪೀಸ್ ಡ್ರೆಸ್ಸು, ಟಾಪು, ದುಪ್ಪಟ್ಟ ಮತ್ತು ವೇಲು, ಬಾಟಮ್ ಬಂದಿದೆ. ತುಂಬ ಚೆನ್ನಾಗಿದೆ. ಇದು ಹಾಕೊಂಡಾಗ ತೋರಿಸ್ತೀನಿ. ನನಗೆ ಈ ಥರ ಪಿಂಕ್ ಅಂದರೆ ಸ್ವಲ್ಪ ಇಷ್ಟ. ಇವತ್ತು ಹಾಕೊಂಡಿರೋದು ಕೂಡ ಪಿಂಕ್ ಆ್ಯಂಡ್ ರೆಡ್ ಕಾಂಬಿನೇಷನು, ಸ್ವಲ್ಪ ಗೋಲ್ಡ್ ಇದರಲ್ಲಿ. ಸೊ ಇದನ್ನು 1-2-3 ಟೈಮ್ಸ್ ಹಾಕೊಂಡಿದ್ದೀನಿ ನಾನು ಆಲ್ರೆಡಿ. ಸೊ ಇವತ್ತು ಪೂಜೆ ಮಾಡೋ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಎಂಡ್ ಮಾಡೋ ಟೈಮು ಎಂಡಿಗೆ ಬಂದಿದ್ದೀನಿ. ಆಮೇಲೆ ನೀವೆಲ್ಲರೂ ಇದು ನುಗ್ಗೆ ಸೊಪ್ಪಿನ ದಾಲ್ ಚಾರ್ನ ನೀವೆಲ್ಲರೂ ಖಂಡಿತ ಟ್ರೈ ಮಾಡಲೇಬೇಕು. ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಚೆನ್ನಾಗಿತ್ತಾ. ನಿಮ್ಮನೇಲೂ ನಾನು ಹೇಳಿರೋ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಯೂಸ್ ಮಾಡಿ, ಜಾಸ್ತಿ ಬೇಡ. ಸಿಂಪಲಾಗಿ ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ. ನೀವೆಲ್ಲರೂ ಟ್ರೈ ಮಾಡಿದ್ಮೇಲೆ ನನಗೆ ಕಮೆಂಟ್ ಮಾಡಲೇಬೇಕು, ಮಾಡಿ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ನಿಮ್ಮೆಲ್ಲರಿಗೂ ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.